ನಾವು ಈ ನಿಸರ್ಗದೊಂದಿಗೆ ಪ್ರಾಕೃತಿಕವಾಗಿ ಬದುಕಲಿಕ್ಕೆ ಕಲಿಬೇಕು. ಅನೈಸರ್ಗಿಕ ಜೀವನವನ್ನು ಸಾಗಿಸಬಾರ್ದು. ನಮ್ದೆಲ್ಲ ದಿವಸಕ್ಕೆ ನಾವು ನಿಸರ್ಗದಿಂದ ಬಹಳ ದೂರ ಹೋಗಕ್ಕೆ ಹತ್ತೀವಿ. ಎಷ್ಟು ದೂರ ಹೋಗೀವಿ ಅಂದ್ರೆ ಇನ್ನು ನಿಸರ್ಗನ ಬಹುತೇಕ ನಮ್ಮನ್ನು ಸ್ವೀಕಾರ ಮಾಡ್ಲಿಕ್ಕಿಲ್ಲ, ಅಷ್ಟು ದೂರ ಹೋಗಿಬಿಟ್ಟಿವಿ. ನಿಸರ್ಗದ ಮಿತ್ರರಾಗಿರಬೇಕಾದಂಥ ನಾವು ಇವತ್ತಿನ ದಿವಸ ನಿಸರ್ಗದ ಶತ್ರುಗಳಾಗಿವಿ. ಈ ನಿಸರ್ಗದೊಳಗೆ ಯಾರ್ಯಾರು ಅದಾರಪ್ಪ? ಮಣ್ಣಿನೊಳಗೆ ಜೀವಾಣುಗಳದಾವು, ಅವು ನಮ್ಮ ಮಿತ್ರರು, ನಮ್ಮ ಬೆಳೆಗೆ ಬೇಕಾದುವಂಥ ಜೀವಾಣುಗಳು. ಅವುಗಳನ್ನು ಬೆಳೆಸೋ ಬದಲಿಗೆ ಕೊಲ್ಲಾಕತ್ತೀವಿ. ಅಂದ್ರೆ ಕಂಪೋಸ್ಟ್ ಗೊಬ್ಬರ ಹಾಕಿ ಸಮೃದ್ಧಗೊಳಿಸೋ ಬದಲಿಗೆ ರಾಸಾಯನಿಕ ಗೊಬ್ಬರಗಳನ್ನು ಹಾಕಿ ಅವನ್ನ ಕೊಲ್ಲಾಕತ್ತೀವಿ. ಅಂದ್ರೆ ಅದರಿಂದ ದೂರ ಆದೀವಿ. ಹೊಲದಾಗ ಹುತ್ತು ಇರ್ತಿದ್ದು, ಇತ್ತೀಚೆಗಂತರೂ ಹುತ್ತುಗಳ ಕಾಣೋಲು. ಗೆದ್ಲ ಅಂತ ಏನದಾವಲ್ಲ, ಗೆದ್ದಲು ಹುಳ, ಅವು ರೈತನ ಗೆಳೆಯ ಅನ್ನೋದು ಅವ ಗೊತ್ತಿಲ್ಲ. ಇವು ಶತ್ರುಗಳಂದ ಗೆದ್ಲನೂ ತೀರಿಸಿಬಿಟ್ಟ. ಯಾರು ಹೊಲದಾಗ ಗೆದ್ಲ ಹುತ್ತ ಮಾಡಿದ್ದು ಅಂದ್ರೆ ನನ್ನ ಹೊಲ ಚಲೋ ಐತಂತ ತಿಳ್ಕೊಬೇಕವ. ಆ ಗೆದ್ದಲು ಮಣ್ಣು ತಗೋರಿ ನೀವು, ಆ ಗೆದ್ದಲು ಮಣ್ಣು ನೀರಾಗ ಹಾಕಿ ಕರಗಿಸಿ ನಿಮ್ಮ ಹೊಲಕ್ಕೆ ಸ್ಪ್ರೇ ಮಾಡಿರಿ, ನೋಡಿರ್ಬೇಕಾರೆ ನೀವು. ಬೇಡ ನೀವು ಜೀವಾಮೃತ ಮಾಡೋರಿದ್ರೆ ಅಂದ್ರೆ ಆ ಗೆದ್ದಲದೊಳಗೆ ಜೀವಾಮೃತ ಅಂದ್ರೆ ಏನಪ್ಪ? ಒಂದು ಬ್ಯಾರಲ್ ನೀರು ತಗೊಳ್ದ, ಅದ್ರಾಗ ಒಂದು 10-20 ಕಿಲೋ ಸಗಣಿ ಹಾಕೋದು, ಒಂದು 2-3 ಲೀಟ್ರ್ ಗೋಮೂತ್ರ ಹಾಕೋದು, ಆಮ್ಯಾಗ 1 ಕಿಲೋ ಬೆಲ್ಲ ಹಾಕೋದು, ಆಮ್ಯಾಗ ಗೆದ್ದಲು ಮಣ್ಣು ಸಿಕ್ತಂತಂದ್ರೆ ಅದನ್ನ ಹಾಕೋದು. ಇರಲಿಲ್ಲ ಅಂತಂದ್ರೆ ಯಾವ್ದಾರ ಗಿಡದ ಕೆಳಗಿಂದ ಒಂದು ಬೊಗಿಸ್ ಮಣ್ಣು ಹಾಕೋದು, ಒಂದು 5-6 ದಿವಸ ತಿರುಗಿಸೋದು. ಹಿಂಗೆ ಆಮ್ಯಾಗ ಆ ನೀರು ಎಲ್ಲಿ ಬೇಕಾದಲ್ಲಿ ಹಾಕ್ರಿ ನೀವು, ಹಾಕಿ ನೋಡಿರ್ಬೇಕಾರೆ ಹೆಂಗೆ ಏನು ಬೇಕಾದ್ದನ್ನು ಕೊಡ್ತೈತೆ ಅದು. ಅಂಥ ಸಾಮರ್ಥ್ಯ ಅದ್ರೊಳಗೆ ಐತಿ. ಮಣ್ಣು ಕುಲು ನಗಬೇಕು, ಹಂಗೆ ಮಾಡ್ಬೇಕಂತ ನಾವು ಮಾಡಕ್ಕೆ ಸಾಧ್ಯ ಐತಿ. ಆದ್ರೆ ರೈತ ಮನಸ್ಸು ಮಾಡ್ಬೇಕು. ಹೊಲದಾನ ಕಸ ಏನೈತಲ್ಲ, ಆ ಎಲ್ಲ ಕಸಾನ ನನ್ನ ರಸ ಅಂತ ತಿಳ್ಕೊಬೇಕವ. ಆ ಕಸ ಎಲ್ಲ ತೆಗೆದು ಹೊರಗೆ ಹೋಗೋದು ಬೆಂಕಿ ಹಚ್ಚೋಕ್ಕಿಂತ ಆ ಕಸ ಅಲ್ಲೇ ಕೊಳೆಯುವ ಸಲುವಾಗಿ ವ್ಯವಸ್ಥೆ ಮಾಡ್ಬೇಕು. ನಮ್ಮ ಹೊಲ್ದಾಗ ಹೆಣ್ಮಕ್ಳು ಕಸಕ್ಕೆ ಬಂದ್ರಂದ್ರೆ, ಕಸ ತೆಗ್ಯಾಕೆ ಬಂದ್ರಂದ್ರೆ, ಒಂದು ಮುಟ್ಟಿಗೆ ಆತಂತಂದ್ರೆ ಅಲ್ಲೇ ಕುರ್ಪಿಲೆ ಹಿಂಗೆ ಹಡಿಸೋದು, ಅಲ್ಲೇ ಹಾಕಿ ಹೊಳ್ಳಿ ಮುಚ್ಚಿಬಿಡ್ತೀನಿ. ಅಲ್ಲೇ ಸಾಲ್ನಾಗ ಹಡಿಸೋದು, ಹಿಂಗೆ ಕುರ್ಪಿಲೇನ ಒಂಜಾರ ಹಡ್ಡೋದು, ಹಡ್ಡಿ ಅಲ್ಲೇ ಹಾಕಿ ಮುಚ್ಚೋದು. ಒಂಜಾರ ವೇಳೆ ಹಿಡಿದ್ರೆ ಹಿಡಿಯೋಲ್ದಕ್ಕವ ಅಲ್ಲೇ ಹಾಕಿಬಿಡು ಅಂತ ಹೇಳ್ತೀನಿ. ಮುಂದೆ ನೀರು ಬಿಟ್ಟು ಕೂಡಲೇ ಅದು 15-20 ದಿನದಾಗ ಕಸ ಕೊಳ್ತಾ ಹೋಗಿರ್ತೈತಿ. ಹೊಲ್ದಾಗ ಅಡ್ಡಾಡಿದ್ರೆ ಗಾದಿ ಮ್ಯಾಗ ಅಡ್ಡಾಡ್ದಂಗೆ ಅನ್ನಿಸ್ಬೇಕು, ಅಷ್ಟು ಚಂದ ಐತಿ. ಅದರ ಸಲಾಗಿ ಮನ್ಯಾಗ ದನಗಳು ಬೇಕು. ದನಗಳು ಅಂದ್ರೆ ಆಕಳುಗಳು ಬೇಕು, ಜವಾರಿ ಆಕಳುಗಳು. ನಮ್ಮಲ್ಲಿಗ ನಾಳೀಗ ಆಕಳುಗಳು ಇದು ಪ್ರದರ್ಶನ ಸ್ಪರ್ಧೆ ನಿಮ್ಮಲ್ಲಿ ಹೆಂಗೆ ಜಾತ್ರೆಯಾಗ ಇರ್ತೈತಲ್ಲ, ಸಿದ್ದೇಶ್ವರ ಜಾತ್ರೆಯಾಗ, ಹಂಗೆ ನಮ್ಮಲ್ಲಿ ಇಡ್ತೀನಿ. ಇಟ್ಟು 1 ಲಕ್ಷ ರೂಪಾಯಿಗೆ ಬಹುಮಾನ ಕೊಡ್ತೀನಿ ನಾ ರೈತರಿಗೆ. ಈ ವರ್ಷ 51,000 ಎತ್ತುಗಳಿಗೆ 51,000, ಆಕಳಿಗೆ 51,000. ಇದು ಒಂದೇ ಬಹುಮಾನ. ಇನ್ನು ಮುಂದೆ ಹಲ್ಲು ಹಚ್ಚಲಾರ್ದ ಕರುಗಳಿಗೆ 10,000, ಹಲ್ಲು ಹಚ್ಚಿದ ಕರುಗಳಿಗೆ 2ಅಲ್ಲಿದ್ದಕ್ಕೆ 10,000, 4ಅಲ್ಲಿದ್ದಕ್ಕೆ 10,000, 6ಅಲ್ಲಿದ್ದಕ್ಕೆ 10,000, ಬಾಯ್ಗುಡಿದಕ್ಕೆ 10,000, 10,000, 7,000, 5,000 ಹಿಂಗೆ ಅವುಗಳಿಗೂ ಸಹಿತ ಬೇರೆ 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 ಕೆಟಗರಿ ಮಾಡಿ. ಅದರ ಪರಿಣಾಮ ಏನಾಯ್ತು ಅಂತಂದ್ರೆ, ಈಗ ನಮ್ಮ ಭಾಗದಾಗ ಆಕಳುಗಳು ಎಲ್ಲ ಊರುಗಳಾಗ 70-80% ಮಂದಿ ಮನ್ಯಾಗ ಆಕಳುಗಳಾಗ್ಯಾವ. ಈಗ 10 ಲಕ್ಷ ರೂಪಾಯಿದ ಜೋಡಿ ಎತ್ತಿನ ಜೋಡಿಗಳು ತರ್ಸಕತ್ತೀನ ಈಗ ರೈತರಿಗೆ ತೋರಿಸೋ ಸಲುವಾಗಿ. ಈಗ ನಾಳೆ 15, 16, 17 ಫೆಬ್ರವರಿಗೆ ಒಂದು 10 ಜೋಡಿ ಎತ್ತುಗಳು ಎಂಥವು ತರಿಸಿವಿ ಅಂತಂದ್ರೆ ಎಲ್ಲ ಈ ಕಡೆಯೂ ಸಹಿತ ಅದಾವು. ಕೆಲವೊಂದು ಏನ್ರಿ ಬೆಣ್ಣೆ ತಿನ್ನಿಸ್ತಾರೆ ಎತ್ತುಗಳಿಗೆ. ಅಂಥ ಎತ್ತುಗಳು ಚಂದನು ಎತ್ತುಗಳು, ತಲೆಮಟ್ಟದ ಮ್ಯಾಗ ಅದಾವ ಎತ್ತುಗಳು. ನೋಡ್ಬೇಕು ರೈತರು, ನೋಡಿದ ಅಂದ್ರೆ ಅನಿಸ್ಬೇಕು ನಾನು ಇಂಥದ್ದು ಮಾಡ್ಬೇಕಂತ. ಇದನ್ಯಾರು ಮಾಡೋದ್ರಿ, ಈಗ ಮಂದಿ ಎಲ್ಲಿ ಅದಾರ್ರಿ ಅನ್ನೋ ಅವ ರೈತನವ, ಕಟ್ಟಗ್ರವಪ್ಪ ಅವ, ಕಟ್ಟಗ್ ಬೇಷ್ ಅವನಕಿತ. ಇವ್ರಿಗೆ ಹಾಲು ಬೇಕು, ಮೊಸರು ಬೇಕು, ಮಜ್ಜಿಗೆ ಬೇಕು. ದನ ಮನ್ಯಾಗ ಬೇಡ, ಸಗಣಿ ತೆಗೆದು ಬೇಡ. ಯವ್ವಾಗೊಳ್ದು ಮೊದಲ ಹೆಣ್ಣು ಕೊಡ್ಬೇಕಾಗಿತ್ತು ಅಂತಂದ್ರೆ ಮನ್ಯಾಗ ಆಕಳ ಎಮ್ಮೆ ಅದಾವಿಲ್ಲಿ ನೋಡಿ ಹೆಣ್ಣು ಕೊಡ್ತಿದ್ರು. ನನ್ನ ಮಗಳು ಹಾದ್ಲಂದ್ರೆ ತಿನ್ನಾಕ ಉಣ್ಣಾಕ ಹಾಲ ತುಪ್ಪ ಮೊಸರ ಮಜ್ಜಿಗೆ ಐತಿಲ್ಲ ನೋಡಿ ಕೊಡ್ತಿದ್ರತ್ತ. ಈಗ
ಕೊಟ್ಟಿಗೆ ಜಳ 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 ಅಂತಿರ್ಬೇಕು, ತಳ ತಳ ಹೊಳಿತಿರ್ಬೇಕು. ದನಗಳು ಇರಬಾರ್ದು, ಮತ್ತು ಅಷ್ಟ ಅಲ್ಲ ಮುದುಕರು ಮನ್ಯಾಗಿರಬಾರ್ದು. ಇದ್ರ ಮಗಳನ್ನ ಕೊಡ್ತೀವಿ ಅತ್ತಾರ. ಇದೇನು ರೈತರ ಬದುಕ ಇದು? ಮಕ್ಕಳಿಗೆ ದುಡ್ಯಾಕೆ ಕಲಿಸ್ಬೇಕು, ಮಕ್ಕಳಿಗೆ ಪರಿಶ್ರಮ ಮಾಡಕ್ಕೆ ಕಲಿಸ್ಬೇಕು. ಆಮ್ಯಾಗ ಇನ್ನೊಂದು ಹೇಳ್ತೇನೆ ನಿಮ್ಗೆ, ನೀವೆಲ್ಲ ರೈತರಿದ್ದೀರಿ ಇಲ್ಲಿ. ರೈತರಿಗೆ ನಂದು ಯಾವಾಗಲೂ ಒಂದು ವಿನಂತಿ ಇರ್ತೈತಿ. ಏನಂದ್ರೆ, ರೈತರು ನಮ್ಮೂರಾಗ, ನಮ್ಮ ಹಳ್ಳಿ ಒಳಗೂ ನೋಡ್ತೀನಿ, ಇಲ್ಲಿನೂ ನೋಡ್ತೀನಿ, ಒಂದೊಂದು ಊರಾಗ 200-300 ಹುಡುಗರು 40 ವರ್ಷ ದಾಟ್ಯಾರ, ಲಗ್ನ ಆಗಿಲ್ಲಿನ. ಯಾವ ಕಾರಣಕ್ಕೆ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತೈತಿ. ನಿಮ್ಗೆಲ್ಲರಿಗೂ ನಿಮ್ಮ ಹೆಣ್ಣು ಮಕ್ಕಳನ್ನ ಚಲೋ ನೌಕರಿ ಮಾಡೋ ಕೊಡ್ಬೇಕಂತೀರಿ, ನಿಮ್ಮ ಹುಡುಗರಿಗೆ ಮಾತ್ರ ಯಾರ ಹೆಣ್ಣು ಕೊಡ್ಬೇಕಂತೀರಿ. ಅವೇನು ಹೆಣ್ಣೇನು ಎಲ್ಲಿ ಬಿದ್ದಾವ ಹಿಂಗೆ ತಂದು ಕೊಡ್ಲಾಕ ಆಗೋದಿಲ್ರಿ. ನಾವು ರೈತರು ಇಷ್ಟರ ನಮ್ಮೊಳಗೆ ಒಂದು ಅಭಿಮಾನ ಇರಬೇಕು. ನಾವು ರೈತರಿಗೆ ಹೆಣ್ಣು ಕೊಡ್ತೀವಿ ಅನ್ಬೇಕು, ನಾವು ರೈತರ ಮಕ್ಕಳನ್ನ ಮಾಡ್ಕೋತೀವಿ ಅನ್ಬೇಕು. ರೈತೇನು ಯಾವುದಕ್ಕೂ ಕಡಿಮೆ ಅಲ್ಲ. ರೈತರ ಬಗ್ಗೆ ಯಾವಾಗಲೂ ಯಾರೂ ಕೀಳರಿಮೆಗಳನ್ನು ತಾಳಬಾರ್ದು. ನೀವು ರೈತರಾದವರು ಸಹಿತ ಎಲ್ಲ ಸೊಣ್ಣಪ್ಪಗಳಿಗೆ ಊಟ ಹಾಕೋರು ನಾವು ಅನ್ನೋ ಸ್ವಾಭಿಮಾನ ನಿಮ್ಮೊಳಗೆ ಇರಬೇಕು. ನೀವು ಯಾವಾಗಲೂ ನಿಮ್ಮನ್ನು ಯಾವಾಗಲೂ ಹೀನವಾಗಿ ಕನಿಷ್ಠಾಗಿ ತಿಳ್ಕೊಬಾರ್ದು. ನೌಕರಿ ಮಾಡೋ ಸಿಪಾಯಿ ಯಾಕಾಗೋಲ್ದಕ್ರಿ, ಅವನ ಬೇಯಿಸ್ರಿ ಅಂತಂದ್ರೆ ಏನದು ಅರ್ಥ? ಇಲ್ಲೇ ದಕ್ಷಿಣ ಕರ್ನಾಟಕದೊಳಗೆ ಒಂದು ಜಿಲ್ಲಾದಾಗ DCC ಬ್ಯಾಂಕ್ ಚೇರ್ಮನ್ ಆದ ಹುಡುಗ, ಅವ್ರವ್ ಅಂದಿದ್ಲು ಇವನ್ ಚೇರ್ಮನ್ ಮಾಡೇ ಲಗ್ನ ಮಾಡ್ತೀನಂತ. ಅವ್ರವನ್ ಹಠ. ಚೇರ್ಮನ್ ಮಾಡಿಲ್ಲ ಕಡಿಕ, ಅವನ್ ಚೇರ್ಮನ್ ಆದ DCC ಬ್ಯಾಂಕಿಗೆ. ಲಗ್ನ ಮಾಡ್ಬೇಕಂತ ಹುಡುಗಿಯರು ನೋಡ್ಕೋತ ಅಡ್ಡಾಡಿದ್ರು, ಯಾರೂ ಲಗ್ನನ ಆಗಕ್ಕೆ ತಯಾರಿಲ್ಲ. ಒಂದು ಹುಡುಗಿ ನೋಡಿ ಬಂದ, ಹುಡುಗಿ ಪಸಂದ್ ಆತು, ಎಲ್ಲ ಆತು, ಅವ್ರು ಕೊಡಂಗಿಲ್ಲ ಅಂದರು. ಮುಂದೆ ಅವ್ರ ಬ್ಯಾಂಕಿನ ಸಿಪಾಯಿ ಲಗ್ನದ ಆಮಂತ್ರಣ ಕೊಟ್ಟಿವಂಗ. ಇವ ಅಕ್ಕಿ ಕಾಳು ಹಾಕಕ್ಕೆ ಹೋಗಿ ನೋಡಿದ್ರಿ, ಇವ ನೋಡಿ ಬಂದು ಹುಡುಗಿ ನಾವು ಮಾಡ್ಕೊಂಡಿದ್ದ. ತಿಳಿತಾನೆ ಇದ್ರ ಅರ್ಥ ನಿಮ್ಗೆ? ಸಿಪಾಯಿ ಕೊಟ್ರೆ ಚೇರ್ಮನ್ ಕೊಡಲಿಲ್ಲ. ಯಾಕಂತ ಕೇಳಿದ್ರು, ಇದು ಪರ್ಮನೆಂಟ್ ಐತ್ರಿ ನೌಕರಿ, ಇವೊಂದು 5 ವರ್ಷದ್ದು ಐತಿ. ತಿಳಿತಾನೆ ಇದ್ರ ಅರ್ಥ ನಿಮ್ಗೆ? 5 ವರ್ಷಕ್ಕೆ ಮನೆಗೆ ಹೋಗವ್ರಿ ಇವರು. ಇವ್ರಿಗೆ ಕೊಟ್ರೆ ಹೆಂಗೆ ಸ್ಥಿರ ಆಕೈತ್ರಿ ಅಂತ ಅಂದರು. ಆಸ್ತಿ ನೋಡೋಲ್ರು, ಸಂಪತ್ತು ನೋಡೋಲ್ರು. ಅಲ್ಲ, ಆಸ್ತಿ ನೋಡಿದ್ರೆ ಕೋಟಿಗಟ್ಟಲೆ ಐತಿ ನಮ್ಮದು. ಆದ್ರೆ ತಿಂಗಳಿಗೆ ಎಷ್ಟು ಬರ್ತೈತಿ ಇದನ್ನು ನೋಡ್ತಾರೆ. ಈಗ ಅಕೌಂಟ್ನಾಗ ರೊಕ್ಕ ಎಷ್ಟು ಜಮಾ ಆಕೈತೆ ಅದನ್ನು ನೋಡಕತ್ತ, ಅದಕ್ಕೆ ರೊಕ್ಕ ಅಂತಾರೆ ಈಗ ಇತ್ತೀಚೆಗೆ. ನಾಳೆ ನೌಕರಿಯನ್ನು ತೆಗೆದು ಹಾಕಿದ್ರಂದ್ರೆ ಹೋಗ್ಬೇಕಲ್ಲ ಎಲ್ಲವನ್ನ ಗುಡ್ಡಕ್ಕೆ, ಪಡ್ಲಿಗೆ ಹಿಡ್ಕೊಂಡು. ಮತ್ತೇನು ಮಾಡೋರದಿರಿ? ದುಡ್ಯಾಕೆ ಕಲಿಸ್ಬೇಕ್ರಿ ಮಕ್ಕಳನ್ನ. ಅದಕ್ಕೆ ನೀವೆಲ್ಲ ರೈತರದಿರಿ. ನಿಮ್ಗೆಲ್ಲರಿಗೆ ನನ್ನ ದೊಡ್ಡ ವಿನಂತಿ ಐತಿ, ನಿಮ್ಮ ಮಕ್ಕಳನ್ನ ಮೊದಲು ಒಕ್ಕಲಿಗರಿಗೆ ಕೊಡ್ರಿ, ಹೆಣ್ಣು ಮಕ್ಕಳಿಗೆ. ಆಮ್ಯಾಗ ನಿಮ್ಮ ಗಂಡು ಮಕ್ಕಳಿದ್ರಂದ್ರೆ ಒಕ್ಕಲಿಗರ ಮಕ್ಕಳನ್ನ ತಗೋರಿ. ಒಕ್ಕಲಿಗರಂದ್ರೆ ರೈತರ ಮಕ್ಕಳನ್ನ ತಗೊಳ್ರಿ. ನಾವು ರೈತರಿಗೆ ಮಕ್ಕಳನ್ನ ಕೊಡಲಿಲ್ಲ, ತಗೊಳ್ಳಿಲ್ಲ ಅಂತಂದ್ರೆ ನಮ್ಮನ್ನು ಯಾರು ಕಾಪಾಡೋರು? ನಮಗೇನು ಬೆಂಗಳೂರವ್ರು ಬರೋರು ಅದಾರ ಇಲ್ಲಿ ಹೆಣ್ಣು ಕೊಡಕ್ಕೆ? ಇಲ್ರಿ, ನಿಮ್ಮ ಊರಾಗ ದ್ರಾಕ್ಷಿ ತೋಟ ಮಾಡ್ತೀರಿ, ನಾವು ಹೆಣ್ಣು ಕೊಡ್ತೀವಿ ಅಂತ ಏನು ಬೆಂಗಳೂರಿಂದ ಬರೋರು ಅದಾರ ನಿಮ್ಗೆ? ಇಲ್ರಿ, ನಾವೇ ಕೊಡ್ಬೇಕು, ನಾವೇ ತಗೋಬೇಕು. ನೀವ ಸಂಕಲ್ಪ ಮಾಡ್ಬೇಕು ಎಲ್ಲರೂ. ಇರಲಿಲ್ಲ ಅಂದ್ರೆ ಮುಂದೆ ಏನಕ್ಕಾವ ಗತಿ ಹೇಳೇನು ನಿಮ್ಗೆ? ನಮ್ಮ ಅಣ್ಣೊಂದು ಮನೆಗೂ ಆದ, ಅವ್ರವ್ವ ಕಾಯಂ ಪೀಡಿಸ್ತಿದ್ಲು ಹುಡುಗನ್ನ. ನಾವು ಆದಾಗ ಒಮ್ಮೆ ಹೇಳಕ್ಕೆ, ಅಪ್ಪರಿ ಒಂದು ಲಗ್ನ ಆಗೋಲ್ರಿ, ಲಗ್ನನ ಆಗೋಲ್ರಿ, ಮುದಕ್ಕಾಗಕ್ಕೆ ಬಂದ ಲಗ್ನ ಆಗೋಲ್ರಿ. ಎಷ್ಟು ಅವ ಅಂದ, ಯವ್ವ ನನ್ನ ಹಣೆ ಬರ್ದಾಗ ಎಂದ ಆಕೈತೆ ಅಂದ ಆಕೈತೆ ಬಿಡು, ಯಾಕೆ ದಿನ 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 ನಾನು ತಿವಿತಿದಿ ಅಂತ ಅವ ಅಂತಿದ್ದ. ಅವ್ರವ್ ಅಂತಿದ್ಲು, ನೈಟು ಮೊಮ್ಮಕ್ಕಳಾಗಿದ್ದನ್ನು ನೋಡಿ ಸಾಯ್ಬೇಕತ್ತೀನಿ ಅಂತ ಅಕ್ಕಿ ಅಂತಿದ್ಲು. ಬ್ಯಾಸತ್ ಒಂದು ದಿವ್ಸ ಹೋದವನ ಹೆಂಡ್ತಿ ತಗೊಂಡ ಬಂದವ. ಹೆಂಡ್ತಿ ಗೂಡು 3 ಮಕ್ಕಳನ್ನೂ ತಗೊಂಡು ಬಂದ. ಆರತಿ ತಗೊಂಡು ಬಾ ಅಂದ. ಎಲ್ಲೆನ್ ತಂದೀವಿ ಏನು ಅಂತ ಅಕ್ಕಿ ಕೇಳಿದ್ಲು. ಮತ್ತು ಸೊಸಿ ಬೇಕಂದೆಲ್ಲ ತಗೊಂಡ ಬಂದಿನಂದ. ಮತ್ತು ಇವು ಯಾರು ಅಂದ, ಇವು ಅಕ್ಕಿನೂ ಅದಾವ ಅಂದ. ಮತ್ತು ಎಲ್ಲ
ಇನ್ನು ನಾವು ಹಾಡೋದು ದೊಡ್ಡವಾಗಿ ನೀ ನೋಡಿ ಸಾಯಿದೇನು, ಎಲ್ಲ ರೆಡಿಮೇಡ ತಂದಿನಂದ. ನಿನಗೂ ತ್ರಾಸ ಬೇಡ, ನನಗೂ ತ್ರಾಸ ಬೇಡ. ಈಕಿನ ಗಂಡ ಸತ್ತಾನ, ಮತ್ತು ಪಾಪ ಅಕ್ಕಿಗೂ ಯಾರು ನೋಡ್ಕೊಳ್ಳೋರು ಇದ್ದಿದ್ದಿಲ್ಲ, ನಾನೇ ತೊಗೊಂಡು ಬಂದಿನ, ನಾನೇ ಲಗ್ನ ಮಾಡ್ಕೊಂಡು ಬಂದಿನ. ಅಲ್ಲೇ ಗುಡ್ಯಾಗ ಹೋಗಿ ರಿಜಿಸ್ಟ್ರ್ ಆಫೀಸ್ನಾಗ ರಿಜಿಸ್ಟರ್ ಮಾಡಿ ಕರ್ಕೊಂಡ ಬಂದಿನಂತ. ಹಣಿ 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 ಬಡ್ಕೊತ್ತದು. ನಾ ಈ ಕತೆ ಯಾಕೆ ಹೇಳಿದೆ ಅಂದ್ರೆ ಇನ್ನು ಮುಂದೆ ಅದೇ ಸ್ಥಿತಿನೇ ಬರುದಿನ್ನು ರೈತರಿಗೆ. ಅದಕ್ಕೆ ರೈತರು ನೀವು ನಿಮ್ಮನ್ನು ನೀವು ಕಾಪಾಡ್ಕೊಳ್ಳಿಲ್ಲ ಅಂದ್ರೆ ನಿಮ್ಮನ್ನು ಯಾರೂ ಕಾಪಾಡಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ರೈತರು ಸಂಕಲ್ಪ ಮಾಡ್ರಿ, ಅನ್ಯಾಯ ಆಗಬಾರ್ದು ರೈತರ ಮ್ಯಾಗ. ರೈತರ ಮಕ್ಕಳು ಇದರಿಂದ ಏನಾಗ್ತೈತಿ, ಸಾಮಾಜಿಕ ವ್ಯವಸ್ಥೆ ಕೆಡ್ತೈತಿ. ನಾ ಹೇಳಿದ್ನಲ್ಲಿ ಹಿಂಗೆ ವ್ಯವಸ್ಥೆ ಬರಾಕತ್ತು ಅಂದ್ರೆ ಒಂದೊಂದು ಊರಾಗ 200, 300 ಹುಡುಗರು ರೀ, 300, 350 ಹುಡುಗರು 40 ವರ್ಷ ದಾಟ್ಯಾರ. ಇನ್ನು ಯಾವಾಗ ಲಗ್ನ ಆಗೋರು, ಯಾವಾಗ ಮಕ್ಕಳು ಮರಿ ಆಗೋದು? ಅವು ಮುಂದೆ ಮತ್ತು ವಯಸ್ಸಾಗಿಂದ ಲಗ್ನ ಮಾಡ್ಕೊಂಡು ಮುಂದೆ ಹುಡುಗರನ್ನ ಸಾಲಿಗೆ ಬಿಡಕ್ಕೆ ಹೋಗೋಣ, ಇವ ನಿಮ್ಮ ಅಜ್ಜನ ಅಂತ ಕೇಳ್ತಾರ ಅಲ್ಲಿ ಸಾಲ್ಯಾಗ. ಒಂದಂತೀರಿ ನೀವು? ಆ ಹೆಣ್ಮಗ ಈಕಿ ನಿಮ್ಮ ಅಜ್ಜನ ಅಂತ ಕೇಳ್ತಾಳ, ಆಕೆನ ಮಗಳದು. ಭಾಳ ಅನರ್ಥಗಳಾಗ್ತಾವ ಮುಂದೆ. ಅದಕ್ಕೆ ರೈತರಿಗೆ ನಾ ಯಾವಾಗಿಂದನೂ ಹೇಳಕತ್ತೇನೆ. ಈಗ ಮೊನ್ನೆ ನಾ ಹಿಂಗೆ ವಿನಂತಿ ಮಾಡ್ಕೊಂಡಿದ್ದೆ, ಒಂದು 10 ಹುಡುಗಿಯರು MSc ಅಗ್ರಿ ಮಾಡಿದವ್ರಿ, ಚಲೋ ಚಲೋ ರ್ಯಾಂಕ್ನಾಗಿದ್ದು ಹುಡುಗಿಯರು ಮಾಡ್ಕೊಂಡ್ರೆ ನಾ ರೈತರನ್ನ ಮಾಡ್ಕೋತೀನಿ ಅಂತ ತಿಳ್ಕೊಂಡು ನನ್ನ ಕರೆಸಿ ನಿಮ್ಮ ಎದುರಿಗೆ ಲಗ್ನ ಮಾಡ್ಕೋತೀನಿ ರೀ ಅಪ್ಪವ್ರು ಅಂತ ತಿಳ್ಕೊಂಡು ನಾ ಇಲ್ಲಿ ತನ 10 ಹುಡುಗಿಯರ ಲಗ್ನಕ್ಕೆ ಹೋಗೀನಿ. ಎಲ್ಲ ಚಲೋ ಚಲೋ BSc MSc ಮಾಡಿ ಡಿಗ್ರಿ ಮಾಡಿದವ್ರು ಅಪ್ಪವ್ರ ನಿಮ್ಮ ಮಾತು ಕೇಳಿ ನನಗೆ ಭಾಳ ಇದು ಅನ್ನಿಸ್ತ್ರಿ. ನಾ ಜೀವನ ಸುಖವಾಗಿರ್ಬೇಕಾಗಿತ್ತು ಅಂತಂದ್ರೆ ರೈತರ ಮನೆಗೆ ಹೋದ್ರೆ ಸುಖವಾಗಿರ್ತೀನಿ ನಾನು ಅಂತ ತಿಳ್ಕೊಂಡು ಆ ಎಲ್ಲ ಹುಡುಗಿಯರ ಮದುವೆಗೆ ನಾವು ಹೋಗಿ ಬಂದೆ. ನಾ ಯಾರ್ದು ಲಗ್ನಕ್ಕೆ ಹೋಗೋದಿಲ್ಲ, ಆದ್ರೆ ಆ ಹುಡುಗಿಯರ ಲಗ್ನಕ್ಕೆ ಹೋದ ನಾನು. ಯಾಕಂದ್ರೆ ಇವ್ರು ನಮ್ಮ ಮಾತು ಕೇಳ್ಯಾರ. ಅಂಥವ್ರ ಲಗ್ನ ಕಟ್ಟ ಹೋಗ್ತೀವಿ ನಾವು. ಇವತ್ತು ಹುಡುಗರ ಲಗ್ನಕ್ಕೆ ಹೋಗೋದು ಏನು, ಅವನು ಮನ್ಯಾಗ ಇದ್ದೂ ಸಹಿತ ಬಂಗಾರ ಬೇಕು, ಬೆಳ್ಳಿ ಬೇಕು, ತುಡುಗ್ರ ಅನ್ನೋದಲ್ಲ. ವರದಕ್ಷಿಣೆ ತರಿಯೇನು ತರು. ಇಂಥ ಭಿಕಾರಿಗಳಿಗೆ ಹೌದಿಲ್ಲ, ಅವರಪ್ಪ ಅವರವ್ವ ರಗಡ್ ಗಳಿಸ್ಯಾರ, ಆದರೂ ಅಷ್ಟು ತೊಲಿಬೇಕು ಇಟ್ಟು ತೊಲಿಬೇಕು. ಹೋತದು ಕಾಲ. ಹುಡುಗಿಯರು ಅಂತಾವ ಈಗ ನಿಂದು 2 BHK ಐತೇನು, 3 BHK ಐತೇನು, ನಾ ಬೆಂಗಳೂರಾಗ ಮನಿ ಐತೇನು, ಕಾರ್ ಐತೇನು, ಇವ್ರ ಅಪ್ಪಿನ ಗುಡಿಸಲ್ದಾಗ ಅದಾನ. ಆದ್ರೆ ಈಕಿ ಕೇಳಕ್ಕೆ ಹತ್ತಾಳ, ಹುಡುಗಂದು ಕಾರ್ ಐತೇನಂತ, ಹುಡುಗಂದು ಬಂಗ್ಲೆ ಐತೇನಂತ. ನಿಮ್ಮ ಅಪ್ಪ ಸಾಯಿತನ ದುಡಿದ್ರು ಇನ್ನೂ ಒಂದು ಗುಡಿಸಲ್ದಾಗ ಅದಾನ, ಇವ ನಿನ್ನೆ ಮೊನ್ನೆ ಹುಟ್ಟಿದ ಹುಡುಗ ಈಗಾಗಲೇ ಕಾರ್ ತಗೋಬೇಕತ್ತ. ಏನು ಅಪೇಕ್ಷೆ ಇದು ಹುಡುಗಿಯರದು? ನನಗ ತಿಳಿಯಲ್ದಾಗೈತಿ ಅವುಗಳದು. ಹಾಸಿಗೆ ನೋಡಿ ಕಾಲು ಚಾಚಬೇಕಂತ, ಒಬ್ಬರಿಗೊಬ್ಬರು ಕೂಡಿ ಬದುಕಬೇಕಂತ. ಅದಕ್ಕೆ ರೈತರಿಗೆ ನಾನು ವಿನಂತಿ ಏನು ಅಂದ್ರೆ, ಮನ್ಯಾಗ ದನಗಳು ಸಾಕ್ರಿ, ಕಷ್ಟ ಆದ್ರೆ ಆಗೋಲ್ದ. ಮನೆಗೆ ಬೇಕಾಗುವಷ್ಟದ್ದನ್ನು ನಿಮ್ಮ ತೋಟಗೊಳಗೆ ಬೆಳ್ಕೋರಿ, ತರಕಾರಿ ಬಿರ್ಕಾರಿ. ನಿನ್ನೆ 21 ವರ್ಷದ ಹುಡುಗ ಕ್ಯಾನ್ಸರ್ಲೆ ಸತ್ತು. 21 ವರ್ಷದ ಹುಡುಗ, ಮದುವೆ ಆಗಿನ 6 ತಿಂಗಳಾಗಿದ್ದಿಲ್ಲ, ಕ್ಯಾನ್ಸರ್ಲೆ ಹೋತು. ನಿನ್ನೆ ಮಣ್ಣು ಮಾಡಿ ಬಂದ್ನಿ. ಭಾಳ ಕೆಟ್ಟ ಅನ್ನಿಸ್ತು ನನಗೆ. ಬೀಡಿ ಸೇದಂಗಿಲ್ಲ, ತಂಬಾಕು ತಿನ್ನಂಗಿಲ್ಲ, ದಾರು ಕುಡ್ದಿಲ್ಲ, ಏನೂ ಇಲ್ಲರಿ. ಅವ್ರ ಮನೆಯೊಳಗೆ ಶಾಕಾಹಾರಿಗಳ ಮಂತನ, ಅಂಥದ್ರಾಗ ಹುಡುಗ ಕ್ಯಾನ್ಸರ್ ಆಗಿ ಸತ್ತು. ಎದರ್ಲೆ? ಈ ವಿಷ ತಿಂದನ. ಇವೆಲ್ಲ ತರಕಾರಿ, ಈ ಹಣ್ಣ ಕಾಯಿ ಇವೇನು ವಿಷ ಹೊಡೆದಿವಲ್ಲ, ಇವನ್ ತಿಂದ ಸತ್ತೋದು. ಅದಕ್ಕೆ ತಾವು ತಮ್ಮ ಮನೆಗೆ ಬೇಕಾದಷ್ಟನ್ನು ನಿಮ್ಮ ಹೊಲದೊಳಗೆ ಒಂದು ಮೂಲ್ಯಾಗ ಯಾಕಾಗಲ್ದಾಗ ಸಾವಯವ ಪದ್ಧತಿಯಿಂದ ಬೆಳ್ಕೋರಿ. ಬೆಳ್ಕೊಂಡು ಮನೆಗೆ ಊಟ ಮಾಡ್ರಿ. ಅಂದ್ರೆ ನಮ್ಮ ಮನೆ ಉಳಿತಾವು, ಮಕ್ಕಳು ಉಳಿತಾವು, ವಂಶ ಉಳಿತೈತಿ, ಎಲ್ಲ ಉಳಿತೈತಿ. ಅಂಥದ್ದನ್ನು ತಾವು ಮಾಡ್ತೀರಿ ಅಂತ ತಮ್ಮಲ್ಲಿ ಕೇಳ್ಕೊಂಡು ಮನ್ಯಾಗ 4 ದನಗಳು ಸಾಕ್ರಿ. ಅದ ಸಗಣಿ ಗೊಬ್ಬರನ ಮೂತ್ರನ ಒಯ್ದು ಹೊಲಕ್ಕೆ ಹಾಕ್ರಿ. ಅದರಾಗಿಂದ ಬೆಳ್ಕೋರಿ, ಅದನ್ನು ಊಟ ಮಾಡಿರಿ. ಮಂದಿಗೆ ಮಾರಾಟ ಏನು ಮಾಡೋದು ಮಾಡಿರಿ, ನಿಮಗೆ ಉಣ್ಣಾಕಾರ ಇಟ್ಟು ಚಲೋದು ನೋಡ್ರಿ. ಎಲ್ಲ ಮನುಷ್ಯ ಬದುಕೋದು ಅದಕ್ಕೆ ಉಣ್ಣು ಸಲುವಾಗೆಲ್ಲ, ಅವನು ಬದುಕು ಆನಂದವಾಗಿ ಇರ್ಬೇಕಂತಲ್ಲ. ನಾವು ನಮ್ಮ ದವಾಖಾನ್ಯಾಗ ನಮ್ದೊಂದು ಹಾಸ್ಪಿಟ್ಲ್ ಐತಿ,
200 ಬೆಡ್ಡಿಂದು. ಏನು ಚಟಪಟ ಒದ್ದಾಡಿ ಸಾಯ್ತಾವಲ್ಲ, ನಾ ದಿನ ನೋಡ್ತೀನಿ ಅವನು. ಎಲ್ಲ ಐತ್ರಿ, ಆದ್ರೆ ದವಾಖಾನ್ಯಾಗ ಅದಾವ. ಮತ್ತು ದವಾಖಾನ್ಯಾಗ ಹೋಗಿಂದ ನಿಮ್ಗೆ ಯಾವ ನಮೂನಿ ಏನೇನು ಅಕ್ಕವ ಎಲ್ಲ ಗೊತ್ತೈತಿ. ಅಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಅಂತ ನಾ ಕಳೆದ 30 ವರ್ಷದಿಂದನೂ ರೈತರಿಗೆ ಇದೇ ವಿನಂತಿ ಮಾಡ್ಕೊಳಕತ್ತೀನಿ. ಇವತ್ತಿನ ದಿವಸ ಏನೂ ಇಲ್ಲ ಅಂತಂದ್ರೂ ಒಂದು 10 ಲಕ್ಷ ರೈತರು ಸಾವಯವ ಕೃಷಿ ಮಾಡಕತ್ಯಾರ. ಮೊದಲೇ ಮಾತು ಕೇಳ್ತಿದ್ದಿಲ್ಲ. ಹಿಂದಾಗಡೆ ತಾವೇ ನೋಡಿ ಯಾವಾಗ ಬಂದಾಗ ನನಗೆ ಹೇಳ್ತಾರೆ, ಅಪ್ಪ ಅವ್ರು ನಾವು ನಿಮ್ದು ಯೂಟ್ಯೂಬ್ನಾಗ ನೋಡಿದೀವಿ ರೀ, ಫೇಸ್ಬುಕ್ನಾಗ ನೋಡಿದೀವಿ ರೀ, ನೋಡಿ ನಮ್ಮ ಮನ್ಯಾಗ ನಾವು ಮಾಡಾಕತ್ತೀವಿ ರೀ, ಆಕಳ ಸಗಣಿದು ಮಾಡಾಕತ್ತೀವಿ, ಗೋಕೃಪಾಮೃತನೂ ಮಾಡಾಕತ್ತೀವಿ, ಮರ್ಕಟ ರಸಾಯನನೂ ಮಾಡಾಕತ್ತೀವಿ, ಮಂಗ್ಯಾಂದು ಹೇಳಿದ್ನಲ್ಲ ಆಗಲೇ ನಿಮ್ಗೆ, ಅದನ್ನು ಮಾಡಾಕತ್ತೀವಿ, ಬಿಲ್ವ ರಸಾಯನ ಮಾಡಾಕತ್ತೀವಿ, ಬೇರೆ 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 ಎಲ್ಲ ನಮ್ಮನೇನು ನಾವು ಪ್ರಯೋಗ ಮಾಡಾಕತ್ತೀವಿ. ಭಾಳ ಹುಡುಗರು ಏನೂ ಇಲ್ಲಂದ್ರೂ ಇಂಥದ್ದನ್ನು ಮಾಡಿ ಆಕಳ ಸಾಕಿ ಆಕಳುಗಳಿಂದ ಆ ಸಗಣಿಯಿಂದ ಧೂಪ್ ಬತ್ತಿ ಇಂಥವು ಏನೇನೋ ಮಾಡಿ ಒಂದು 10,000 ಮಂದಿ ಉದ್ಯೋಗ ಮಾಡಕತ್ತಾರ್ರಿ. ಕೃಷಿ ಆಧಾರಿತ ಉದ್ಯೋಗ 10,000 ಮಂದಿ ಕರ್ನಾಟಕದಾಗ ಬೇರೆ 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 ತಾವ ಬೆಳಿತಾರ, ಬೆಳೆದವಕ್ಕೆ ತಾವ ಪ್ರಸಂಸ್ಕರಣ ಮಾಡ್ತಾರ, ಮಾಡಿ ತಾವೇ ಮಾರಾಟ ಮಾಡಕತ್ತಾರ. ಎಲ್ಲಿ ಅವ್ರಿಗೆ ಮಾರ್ಕೆಟ್ಗೆ ಹೋಗೋ ಅವಶ್ಯಕತೆ ಇಲ್ಲ, ಅವ್ರನ್ನ ಹುಡುಕಾಡ್ಕೊಂಡು ಬರ್ತಾರೆ. ನಮ್ಮ ಹುಡುಗೊಬ್ಬ ಅದಾನ, ಬೆಂಗಳೂರಾಗ ದ್ರಾಕ್ಷಿ ಯಾವಾಗ ಹೋಯ್ತಾನ ದಾರಿ ನೋಡ್ತಿರ್ತಾರ, ಅವ್ನು ಟೆಂಪೋ ತುಂಬ್ಕೋತಾನ, ಒಮ್ಮೆಗೆ 2 ಟನ್ನ 3 ಟನ್ನ ತೊಗೊಂಡು ಎಲ್ಲರಿಗೆ ಬರೀ ಇದು ಹಾಕ್ತಾನೆ ಮೆಸೇಜ್. ಅವನು ಕಸ್ಟಮರ್ಗಳು ತಯಾರಾಗ್ಯಾರ, ಮೆಸೇಜ್ ಹಾಕಿಬಿಡ್ತಾನೆ, ಇಂಥ ದಿವಸ ನಾ ತೊಗೊಂಡು ಬರ್ತಾ ಇದ್ದೇನಂತ. ಎಲ್ಲರೂ ಬಂದು ನಿಂತಿರ್ತಾರೆ, ಹಣ್ಣು ಒಯ್ಯಾಕ, ದಾಳಿಂಬ ಒಯ್ಯಾಕ, ದ್ರಾಕ್ಷಿ ಒಯ್ಯಾಕ, ಚಿಕ್ಕು ಹಣ್ಣು ಒಯ್ಯಾಕ, ಎಲ್ಲ ಹಣ್ಣುಗಳಿಗೆ, ಬಾಳೆಹಣ್ಣು. ಜನ ಸಾಲ ಹಚ್ಚಿ ನಿಲ್ಲಕತ್ಯಾರ, ವಿಷಮುಕ್ತವಾದದ್ದು ಬೇಕು ಅಂತ ನಿಲ್ಲಕತ್ಯಾರ. ನಾ ಅದಕ್ಕೆ ಒಂದು ಮಾತು ಹೇಳಿದೆ, ಮೊನ್ನೆ ಯುರೋಪಿಯನ್ ದೇಶಗಳ ಜೊತೆ ಭಾರತ ಸರ್ಕಾರ ಕರಾರು ಮಾಡ್ಕೊಂಡೈತೆ ಮುಕ್ತ ವ್ಯಾಪಾರದ್ದು. 20 ದೇಶಗಳ ಜೊತೆಗೆ ಒಕ್ಕಲ್ತನ ಉತ್ಪಾದನೆಗಳನ್ನು ಮಾರಾಟ ಮಾಡೋ ಸಲುವಾಗಿ. ಆದ್ರೆ ಆ 20 ದೇಶಗಳು ಏನು ಕಂಡೀಷನ್ ಹಾಕ್ಯಾರ ಗೊತ್ತಾಯ್ತ ನಿಮಗೆ? ವಿಷಮುಕ್ತವಾದಂತಹದ್ದು, ಕೆಮಿಕಲ್ ಫ್ರೀ ಇತ್ತು ಅಂದ್ರೆ ನಾವು ತಗೋತೀವಿ ಅಂತ ಹೇಳ್ಯಾರ. ಹಾಗಾದ್ರೆ ಇನ್ನು ಮುಂದೆ ನೀವು ಬೆಳೆದದ್ದು ಕೆಮಿಕಲ್ ಫ್ರೀ ಇರಲಿಲ್ಲ ಅಂತಂದ್ರೆ ರಿಜೆಕ್ಟ್ ಆಕೈತೆ, ಹೊಳ್ಳಿ ಬರ್ತೈತೆ ಅದು. ದಿನ 34 ಕಂಟೈನರ್ ಮಟೀರಿಯಲ್ ಮುಂಬೈಗೆ ಬಂದರದೊಳಗೆ ಹೊಳ್ಳಿ ಬರ್ಲಾಕತ್ತೈತೆ ನಮ್ಮ ಭಾರತದಿಂದ ಹೋಗಿದ್ದು. ಯಾಕಂದ್ರೆ ಕೆಮಿಕಲ್ ಫ್ರೀ ಇಲ್ಲ ಅಂತ, ಕೆಮಿಕಲ್ ಮುಕ್ತ ಇಲ್ಲ ಅಂತ, ರಸಾಯನ ಮುಕ್ತ ಇಲ್ಲ ಅಂತ ತಿಳ್ಕೊಂಡು. ಅದಕ್ಕೆ ಇನ್ನು ಮುಂದೆ ರೈತರು ನೀವು ಇನ್ನು ಏನು ಬೆಳೆದದ್ದೆಲ್ಲ ಹೊಕ್ಕೈತಿ ಅಂತ ಇನ್ನು ತಿಳ್ಕೊಬೇಡ್ರಿ. ಇನ್ನು ಮುಂದೆ ನೀವು ರಸಾಯನ ಮುಕ್ತವಾದಂಥ ಪದಾರ್ಥಗಳನ್ನು ಬೆಳೆದ್ರೆ ಉಳಿದವ್ರು ತಗೋತಾರ, ಇರಲಿಲ್ಲ ಅಂದ್ರೆ ತಗೊಳ್ಳೋದಿಲ್ಲ. ಅದಕ್ಕೆ ತಾವಂಥದ್ದನ್ನು ಬೆಳಿತೀರಿ ಅಂತ ಹೇಳ್ತಾ